ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಚಿತ್ರಾಂಜಲಿ. ಯುದ್ಧದಲ್ಲಿ, ಪ್ರೇಮದಲ್ಲಿ ಎಲ್ಲವೂ ಸಾಧುವೆ ಅಂತ ಜಾಣರು ಹೇಳಿದ ಮಾತು. ಇಂತಹ ವಿಪರ್ಯಾಸದ ಮಾತುಗಳನ್ನೇ ಆಡ್ತಾ ಇರೋದು ಜಾಣರ ಕರ್ಮವಾದರೆ, ಅವರ ಮಾತಿಗೆ ಹೂರಣ ಒದಗಿಸುವ ಧರ್ಮ ಪ್ರೇಮ ಯೋಧರದು. ಎಲ್ಲ ಪ್ರೇಮಿಯೂ ಯೋಧನೇ, ಹಾಗೇನೆ ಎಲ್ಲ ಯೋಧನೂ ಪ್ರೇಮಿಯೇ. ಆದರೆ ನೋಡಿ, ಈ ಯೋಧ ವೈರಿಗಳ ದಂಡನ್ನೇ ಆದರೂ ಕೆಚ್ಚೆದೆಯಿಂದ ಮುತ್ತಬಲ್ಲ. ಆದರೆ ತನ್ನ ಪ್ರಿಯತಮೆಗೆ ಮುತ್ತಿನ ಹಾರ ತೊಡಿಸೋ ಕಾರ್ಯನ ಮರೆಯಲ್ಲಿ ಕದ್ದು ಮುಚ್ಚಿ ಮಾಡಬೇಕೇ? ಮಧುರ ಓ ಮಧುರ ನಂಗಡ ಪ್ರೇಮ ಓ ತುಂಬಾ ಚಾಯಿ ತುಂಬಾ ಚಾಯಿ. ನಂಗಡ ಕೊಡಗು ಜನಕ್ಕೂ ವಿಷ್ಣುವರ್ಧಂಡ ನಮಸ್ಕಾರ. ಕೊಡಗಿಲೆ ಬಂತು ನಿಂಗಡ ಕೂಡ ತಕ್ಕು ಪರಿಯುವುದ ನಾಕೆ ತುಂಬ ಸಂತೋಷ. ಮಡಿಕೇರಿಯ ಸ್ಫೂರ್ತಿ ಅಂತ ನೀವು ಹೇಳಿದ್ರಿ. ಮಡಿಕೇರಿ ಈಗಲ್ಲ, ನಾನು ಚಿತ್ರರಂಗಕ್ಕೆ ಬಂದು 20 ವರ್ಷ ಆಯಿತು. ಆವತ್ತಿನಿಂದನೂ ಕೂಡ ನನಗೆ ಮಡಿಕೇರಿ ಸ್ಫೂರ್ತಿನೇ. ಮುತ್ತಿನ ಹಾರ ಅಂತಹ ಒಂದು ಮಹಾನ್ ಚಿತ್ರದಲ್ಲಿ ಅಭಿನಯಿಸೋ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಸುದೈವ, ನನ್ನ ಸೌಭಾಗ್ಯ ಅಂತ ಹೇಳೋದ್ರೆ ನಾನು ಹೆಮ್ಮೆ ಪಡ್ತೀನಿ. ಅದು ಎಸ್ಪೆಷಲಿ ಕೊಡಗಿನ ಜನಕ್ಕೆ ಬಹಳ ಸ್ಫೂರ್ತಿಯಾಗಿದೆ ಅಂತ ಹೇಳೋದ್ರಲ್ಲಿ ನನಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಕೊಡಗಿಗೆ ಬಂದು ಕೊಡಗಿನ ಜನಗಳ ಜೊತೆ ಈ ಒಂದು ಸಂದರ್ಭನ ಕಳೀತಾ ಇರೋ ಹಿನ್ನೆಲೆಯಲ್ಲಿ ಬಹಳ ಸಂತೋಷ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಮಡಿಕೇರಿ ಪರವಾಗಿ ಕನ್ನಡದ ಹೆಮ್ಮೆಯ ನಟರಾದ ವಿಷ್ಣುವರ್ಧನ್ ಅವರಿಗೆ ನಮಸ್ಕಾರ. ಅಂದಹಾಗೆ ಮಡಿಕೇರಿ ಸಿಪಾಯಿಯಿಂದಲೇ ಈ ಕಾರ್ಯಕ್ರಮ ಆರಂಭಿಸೋದು ಒಳ್ಳೆಯದು ಅನಿಸುತ್ತೆ. ಕೊಡಗಿನಲ್ಲಿ ಬೆಡಗಿನಲ್ಲಿ ನನ್ನೆಂಡ್ರು ನಂಜಿ ಅಂತ ಹಾಡ್ತಾ ಬರೋ ಮಡಿಕೇರಿ ಸಿಪಾಯಿ, ವಿಶೇಷವಾಗಿ ಮಡಿಕೇರಿಗೆ, ಕೊಡಗಿಗೆ ಇಂದು ಎಂದು ಸ್ಫೂರ್ತಿಯ ಸೆಲೆ. ಈ ಹಾಡಿಗೆ ಮಿಡಿಯದ ಕೊಡಗ ಹೃದಯವಿಲ್ಲ, ಕನ್ನಡಿಗರೂ ಇಲ್ಲ. ಅದಕ್ಕೆ ಮುತ್ತಿನ ಹಾರ ಚಿತ್ರದ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ಶ್ರೋತೃಗಳಿಗೆ ವಿಷ್ಣುವರ್ಧನ್ ಅವರೇ. ಮೊದಲು ನಿಮಗೆ ನಮಸ್ಕಾರ. ಅದಕ್ಕಿಂತ ಮೊದಲು ನಂಗಡ ಕೊಡಗು ಜನಕ್ಕೂ ವಿಷ್ಣುವರ್ಧಂಡ ನಮಸ್ಕಾರ. ಕೊಡಗಿಲೆ ಬಂತು ನಿಂಗಡ ಕೂಡ ತಕ್ಕು ಪರಿಯುವುದ ನಾಕೆ ತುಂಬ ಸಂತೋಷ. ಕೆಲವು ಕನ್ನಡ ಚಿತ್ರಗಳನ್ನ ನಾವು ಪ್ರೀತಿಸಬೇಕು, ಕೆಲವು ಕನ್ನಡ ಚಿತ್ರಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಆದರೆ ಮುತ್ತಿನ ಹಾರ ಅಂತ ಚಿತ್ರನ ನಾವು ಎದ್ದು ನಮ್ರತೆಯಿಂದ ಗೌರವಿಸಬೇಕು. ಯಾಕೆಂತಂದರೆ ಮುತ್ತಿನ ಹಾರ ಕನ್ನಡ ಚಲನಚಿತ್ರರಂಗದಲ್ಲಿ, ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ಚಿತ್ರ.
ಆ ಚಿತ್ರದ ಮಹಿಮೆ ಅಥವಾ ಮಹತ್ವ ಈಗ ನಮಗೆ ಗೊತ್ತಾಗದೇ ಇದ್ರೂ ಕೂಡ 100 ವರ್ಷಗಳ ಹಿನ್ನೆಲೆಯಲ್ಲಿ ಚರಿತ್ರೆಯಲ್ಲಿ ಮುತ್ತಿನ ಹಾರ ಚಿತ್ರದ ಒಂದು ಪಾತ್ರ, ಆ ಚಿತ್ರದ ಒಂದು ಮಹಿಮೆ ನಿಜವಾಗ್ಲೂ ಆ ಚಿತ್ರ ಒಂದು ಅಮೂಲ್ಯವಾದ ಒಂದು ಮುತ್ತಾಗುತ್ತೆ, ಮುತ್ತಾಗಿದೆ, ಮುತ್ತಾಗಿರುತ್ತೆ ಅನ್ನೋದೇ ನನ್ನ ಒಂದು ಇದು.